ವಿದ್ಯಾರ್ಥಿಗಳಿಗೆ ಹೇಗಿದೆ ಹೇಗಿದೆ, ಏನ್ ಸಮಸ್ಯೆ ಆಗ್ತಾ ಇದೆ? ಈಗ ಇನ್ನು 35 ದಿನ ಇದೆ ಇವತ್ತಿಗೆ. ಜೂನ್ 21ನೇ ತಾರೀಕು ಸಂಡೇ ನೀಟ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗಲೂ ಕಾಲ ಮಿಂಚೋಗಿಲ್ಲ. 35 ಡೇಸ್ ನೀಟಾಗಿ ಪ್ರಿಪೇರ್ ಆಗಿ ದಯವಿಟ್ಟು NCERT ಮೇಲೆ ಫೋಕಸ್ ಮಾಡಿ. ಸೊ ಗೆಸ್ಟ್ ಪೇಪರ್ ಎಲ್ಲ ಮ್ಯಾಚಿಂಗ್ ಕರೆಕ್ಟ್ ಆಗಿರೋದ್ರಿಂದ ಪ್ರಾಯಶಃ ಪೇಪರ್ ಸ್ವಲ್ಪ ಮಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಜನ ಟೀಚರ್ಸ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು NCERT ಅಲ್ಲಿ ಇನ್ಟೆಕ್ಸ್ಟ್ ಎಕ್ಸರ್ಸೈಸಸ್, ಸಮ್ಮರಿ ಮತ್ತೆ ಈ ಸೈಂಟಿಸ್ಟ್ಗಳ ಬಗ್ಗೆ ವಿಶೇಷವಾಗಿ ಬಯಾಲಜಿನ NCERT ಲೈನ್ ಬೈ ಲೈನ್ ಓದಿ ಖಂಡಿತವಾಗೂ ಒಳ್ಳೇದಾಗುತ್ತೆ. 35 ದಿನ ಸೀರಿಯಸ್ ಆಗಿ ಕನಿಷ್ಠ ಒಂದು 14-15 ತಾಸು ಓದಿದ್ರೆ ನೀಟ್ ಪರೀಕ್ಷೆ ಪಾಸ್ ಆಗುತ್ತೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸೀರಿಯಸ್ ಆಗಿ ಓದಿ. ಮತ್ತೆ ಇನ್ನೊಂದು ಹೇಳಕ್ ಬಯಸ್ತೀನಿ ಸರ್, ನೀಟ್ ಕ್ವಶನ್ ಪೇಪರ್ ನ ಲೀಕ್ ಮಾಡಿರೋ ವ್ಯಕ್ತಿ ಬಿಜೆಪಿಯ ಯುವ ಮೋರ್ಚಾದ ಸದಸ್ಯ, ರಾಜಸ್ಥಾನದ ಶಿಕ್ಷಣ ಮಂತ್ರಿ, ಬಿಜೆಪಿ ಸರ್ಕಾರದ ರಾಜಸ್ಥಾನದ ಶಿಕ್ಷಣ ಮಂತ್ರಿಯ ಆತ್ಮೀಯ. ಯುವ ಮೋರ್ಚಾದಲ್ಲಿ ಆತ ಗುರುತಿಸ್ಕೊಂಡಿದ್ದಾನೆ, ಅಂದ್ರೆ ಪಾರ್ಟಿ ಬೇರರಲ್ಲಿ ಇದ್ದಾನೆ. ಇವತ್ತು ಆಂಗ್ಲ ಚಾನೆಲ್ಸ್ ಅಲ್ಲಿ ಎಲ್ಲಾ ಕಡೆ ಆತನು ಬಹಳಷ್ಟು ಜನ ಬಿಜೆಪಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ. ಬಿಜೆಪಿ ಸಕ್ರಿಯ ಸದಸ್ಯ. ಇವತ್ತು ಬಿಜೆಪಿಯ ರಾಜಸ್ಥಾನದ ಎಜುಕೇಶನ್ ಮಿನಿಸ್ಟರ್ ಆತ್ಮೀಯ, ಅವ್ರ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಎಲ್ಲಾ ಫೋಟೋಸ್ ಅವ್ನ ಪೇಜಲ್ಲಿ ಸಿಕ್ಕಿದೆ. ಇದನ್ನ ಅಫಿಷಿಯಲಿ ಇಂಗ್ಲಿಷ್ ಮೀಡಿಯಾದವರು ಬಹಿರಂಗ ಪಡಿಸಿದ್ದಾರೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ, ಈ ಪೇಪರ್ ಸ್ಕ್ಯಾಮ್ ಇಂದ ಬಿಜೆಪಿ ಹೊಡಿತಾರೆ. ಈಗ ಯುವ ಮೋರ್ಚಾವನ್ ಇದಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. ಇದರಿಂದ ಬಿಜೆಪಿಯವರ ಇಂಟಿಗ್ರಿಟಿ ಅರ್ಥ ಆಗುತ್ತೆ. ನಮ್ ತೇಜಸ್ವಿ ಸೂರ್ಯ ಅವರು ನಿನ್ನೆ ಜನಿವಾರದ ಬಗ್ಗೆ ಮಾತಾಡಿದ್ರು. ಸರ್, ಬ್ರಾಹ್ಮಣ ಸಮುದಾಯ ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ಬ್ರಾಹ್ಮಣ ಸಮುದಾಯದ ಅರ್ಚಕರಿಗೆ ಒಳ್ಳೇದಾಗ್ಬೇಕು ಅಂತ ನಾವೊಂದು ಬಿಲ್ಲು ತಂದ್ವಿ, ಅವ್ರ ಪರವಾಗಿ ನಿಂತಿದೀವಿ. ತೇಜಸ್ವಿ ಸೂರ್ಯ ಅವರೇ, ಜನಿವಾರದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ನಿಮಗೆ 22 ಲಕ್ಷ ಮಕ್ಕಳ ನೀಟ್ ಭವಿಷ್ಯದ ಬಗ್ಗೆ ಜ್ಞಾಪಕ ಬರ್ಲಿಲ್ವಾ? ಪಾರ್ಲಿಮೆಂಟ್ ಅಲ್ಲಿ ಬಾಯಿಗೆ ಬಂದಂಗೆ ಏನು ಬಡಾಯಿ ಕೊಚ್ಕೊಂತೀರಾ ಇಂಗ್ಲಿಷ್ ಭಾಷೆಯಲ್ಲಿ. ನಿಮ್ಗೆ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು ಬೇಡ ರೀ, ಅಟ್ಲೀಸ್ಟ್ ನಮ್ ಸ್ಟೇಟ್ ಇಂದ 1,80,000 ಜನ ಮಕ್ಕಳ ಪರವಾಗಿ ಧ್ವನಿ ರೈಸ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ವಾ ತೇಜಸ್ವಿ ಸೂರ್ಯ ಅವರೇ? ನಿಮ್ ಇಂಟಿಗ್ರಿಟಿ ಏನೋಯ್ತು? ಅಂದ್ರೆ ಜಾತಿ ರಾಜಕಾರಣ ನೀವು ಮಾಡ್ತಿದ್ದೀರಾ ತಾನೆ? ಸಮಗ್ರತೆಯಲ್ಲಿ, ದೇಶದ ಪರವಾಗಿ, ನಾಡಿನ ಬಗ್ಗೆ ನಿಮ್ಮ ಚಿಂತೆಯಲ್ಲಿ ಜನಿವಾರದ ಬಗ್ಗೆ ಅಷ್ಟು ಬೇಗ ವಾಯ್ಸ್ ರೈಸ್ ಮಾಡೋ ನಿಮಗೆ ಇವತ್ತು ನಮ್ಮ ದೇಶದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ರಾಜ್ಯದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ನಿಮ್ಮನ್ನ ಯಾವ ಕಾರಣಕ್ಕೆ ಯುವಕರು ಗೌರವಿಸಬೇಕು ತೇಜಸ್ವಿ ಸೂರ್ಯ ಅವರೇ? 1000 ಜನ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ. ನಾನು ಹೇಳೋದಿಷ್ಟೇ, ನೀವು ಆ ಜಾತಿವಾದದ ಮುಖವಾಡದಿಂದ ಆಚೆ ಬನ್ನಿ ಅಂತ ಹೇಳ್ತಾ ಸರ್, ಇವತ್ತು ಇನ್ನೊಂದು ವಿಚಾರ ನಾನು ಹೇಳಕ್ ಬಯಸ್ತೀನಿ. ಇಲ್ಲಿ ರೆಫರೆನ್ಸ್ ಬಂತು, ನೀಟ್ ಬಗ್ಗೆ ಸುನೀಲ್ ಅಣ್ಣ ಆಗ್ಲಿ, ಅಶೋಕ್ ಅಣ್ಣ ಆಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಒಬ್ರು ಮಾತಾಡ್ಲಿಲ್ಲ. ನಿನ್ನೆ ಹಿಜಾಬ್ ಬಂದ್ರೆ ಆಗ್ಲೇ ಬಾಯ್ ಬಡ್ಕೊಂತಾ ಇದಾರೆ. ನಿನ್ನೆ ರೀ, ಆರ್ಟಿಕಲ್ 25 ಪ್ರಕಾರ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀವಿ. ಹಿಜಾಬ್ ಮುಸ್ಲಿಂ ಸಂಪ್ರದಾಯದ ಹೆಣ್ಣು ಮಕ್ಕಳ ಆತ್ಮಗೌರವ. ಅವ್ರ ಹೆಣ್ಣು ಮಕ್ಕಳ ಗೌರವವನ್ನ ಕಾಪಾಡಿದೀನಿ. ಇವತ್ತು ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳಿಗೆ ನೋಡಿ, ನಿಮ್ಮ ಗೌರವವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಪಾಡಿದೆ. ಅದ್ರ ಜೊತೆ ಹಿಂದೂ ಧರ್ಮದ ಜನಿವಾರದ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಸಂದೇಶ ಕೊಟ್ಟಿದೀವಿ. ಪ್ರತಿ ವರ್ಷ CET ಅಲ್ಲಿ ಯಾರೋ ಒಬ್ರಿಗೊಬ್ರಿಗೋ ಸಮಸ್ಯೆ ಆಗ್ತಿತ್ತು. ನಾವು ಹಿಂದೂ ಧರ್ಮದ ಬಗ್ಗೆ, ರುದ್ರಾಕ್ಷಿ ಬಗ್ಗೆ ಮಾತಾಡಿದೀವಿ, ಜನಿವಾರದ ಬಗ್ಗೆ ಮಾತಾಡಿದೀವಿ. ಅದ್ರ ಜೊತೆ ಮುಸ್ಲಿಂ ಧರ್ಮದ ಸಂಪ್ರದಾಯವನ್ನ ಗೌರವಿಸಿದೀವಿ. ಬಿಜೆಪಿ ಅವರು ಒಬ್ರು ಕೂಡ ಇದ್ರ ಬಗ್ಗೆ, ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಇನ್ನೊಂದು ವಿಚಾರ ಸರ್, ತುಂಬಾ ದೇಶವನ್ನ ಕಾಡ್ತಿರೋ ವಿಚಾರ. ಮಾನ್ಯ ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಅವ್ರ ಸ್ಪೀಚ್ ಅಲ್ಲಿ 7 ವಿಚಾರ ಮಂಡಿಸಿದ್ದಾರೆ. ಚಿನ್ನ ಖರೀದಿಸಬೇಡಿ ಅಂದ್ರು, ಚಿನ್ನ ರೇಟ್ ಜಾಸ್ತಿ ಆಗೋಯ್ತು. ಡೀಸೆಲ್ ಪೆಟ್ರೋಲು ಕಡಿಮೆ ಬಳಸಿ ಅಂದ್ರು. ಅವರೇನೋ ದೇವೇಂದ್ರ ಫಡ್ನವೀಸ್ ಅವರು ಸೈಕಲ್ ಅಲ್ಲಿ ಹೋದ್ರು. ಒಂದೇ ದಿನ ಇವತ್ತಾಗ್ಲೇ ಕಾರಲ್ಲಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತು ದೇವೇಂದ್ರ ಫಡ್ನವೀಸ್ ಅವ್ರು ಸೈಕಲ್ ಅಲ್ಲಿ ಹೋಗ್ತಾರ, ಕಾರಲ್ಲಿ ಹೋಗ್ತಾರ. ಆಗ್ಲೇ ಕಾರು, ಆಗ್ಲೇ ಎಸ್ಕಾರ್ಟ್. ನಿನ್ನೆ ಶೋ ಆಫ್ ಫೋಟೋಗೋಸ್ಕರ ಫೋಟೋ ಶೂಟ್ಗೆ ಹೋದ್ರು. ಈಗ ಹೇಳ್ತಾ ಇದಾರೆ ಅವರು, ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಸಿ ಅಂತಿದ್ದಾರೆ. ಅತಿ ಶೀಘ್ರದಲ್ಲಿ ಅಡುಗೆ ಎಣ್ಣೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಂತಿದ್ದಾರೆ. ಏನ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಫರ್ಟಿಲೈಸರ್ಸ್ ನ, ಯೂರಿಯಾನ, ಡೈ ಅಮೋನಿಯಂ ಫಾಸ್ಫೇಟ್ ನ, ಪೊಟ್ಯಾಷಿಯಂ ಅಂದ್ರೆ ಪೊಟ್ಯಾಶ್ ನ ಕಡಿಮೆ ಬಳಸೋದು. ಯಾಕೆ ಗೊತ್ತಾ ಸರ್? ಇವತ್ತು ನಿಮ್ಗೆ ಗೊತ್ತಿರಲಿ, ಈ ವರ್ಷ ಒಂದೇ ನಾವು 7 ಮಿಲಿಯನ್ ಟನ್ ಯೂರಿಯಾನ ರಷ್ಯಾದಿಂದ, ಬೇರೆ ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ. 5.5 ಮಿಲಿಯನ್ ಟನ್ಸ್ ಅಷ್ಟು ಡೈ ಅಮೋನಿಯಂ ಫಾಸ್ಫೇಟ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. 2.5 ಮಿಲಿಯನ್ ಅಷ್ಟು ಪೊಟ್ಯಾಶ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ನನಗೆ ಗೊತ್ತಿರೋ ಪ್ರಕಾರ ಇವ್ರು ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಲಾಭ ಬರ್ಲಿ ಅಂತ. ಅವಾಗ ರೇಟ್ ಜಾಸ್ತಿ ಆಗುತ್ತೆ, ಇವ್ರ ಸಬ್ಸಿಡಿ ಕಾಸ್ಟ್ ಜಾಸ್ತಿ ಆಗೋಗುತ್ತೆ. ಆಗ ರೈತರ ಹೊಟ್ಟೆ ಮೇಲೆ ಹೊಡೆಯೋದಿಕ್ಕೆ ಕೇಂದ್ರ ಸರ್ಕಾರ ರೆಡಿ ಆಗಿದೆ. ನೋಡಿ ಯಜಮಾನ್ರೆ, ಎಲ್ಲ ರೈತರಿಗೆ ಹೇಳ್ತೀನಿ, ಫರ್ಟಿಲೈಸರ್ಸ್ ಬೆಳೆ ಅತಿ ಶೀಘ್ರದಲ್ಲೇ ಅದ್ರ ಬೆಲೆ ನೀವು ರೈಸ್ ಮಾಡ್ತಾರೆ. ಎಲ್ಲ ಕರ್ನಾಟಕದ ಗೃಹಿಣಿಯರು, ಅಕ್ಕ
ನಾವ್ 2,000 ಕೊಡ್ತಿದೀವಿ. ಈಗ ಇಂದಿರಾ ಕಿಟ್ ಕೊಡ್ತಾ ಇದೀವಿ ನಾವು. ಇವ್ರೇನ್ ಮಾಡ್ತಾ ಇದಾರೆ, ಅಡುಗೆ ಎಣ್ಣೆಯ ಕಾಸ್ಟ್ ಜಾಸ್ತಿ ಮಾಡ್ತಿದ್ದಾರೆ. ಅಕ್ಕ, ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನಿಮ್ ಪರವಾಗಿ ನಮ್ ಕಾಂಗ್ರೆಸ್ ಸರ್ಕಾರ ಇರೋದು. ನಿಮ್ ಪರವಾಗಿ ಪ್ರತಿ ಗೃಹಿಣಿಯ ಯೋಗಕ್ಷೇಮವನ್ನ ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸೋದು ನಮ್ ಸರ್ಕಾರ. ಆದ್ರೆ ಅವ್ರು ಪ್ರತಿಯೊಂದು ಕಾಸ್ಟ್ ರೈಸ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವ್ರು ಇನ್ನೂ ಮಾತಾಡ್ತಾ ಚಿನ್ನ ಖರೀದಿಸ್ಬೇಡಿ, ಇದು ಖರೀದಿಸ್ಬೇಡಿ ಅಂತಾರೆ. 5 ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನೆ ಇದ್ದು ಇವಾಗ ಏನ್ ಸರ್ ಇದಾಟ? ಜನವಿರೋಧಿ ನೀತಿ ತಾನೆ, ಜನವಿರೋಧಿ ನೀತಿ. ಕಾಮನ್ ಮ್ಯಾನ್ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಒಂದ್ ನೀಟ್ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ನೋಡಿ, ಒಬ್ಬರೇನಾದ್ರೂ ಬಿಜೆಪಿ ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದಾರ? ಹಿಜಾಬ್ ಇಟ್ಕೊಂಡಿದ್ದಾರೆ. ಯಾಕ್ರಿ ಮುಸ್ಲಿಂ ಧರ್ಮದವ್ರ ಬಗ್ಗೆ ನಿಮ್ಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ? ಯಾಕೆ ಯತ್ನಾಳ್ ಸಾಹೇಬ್ರೆ? ಯತ್ನಾಳ್ ಸಾಹೇಬ್ರೆ, ನಿಮ್ಗೆ ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ. ಆದ್ರೆ ನಿಮ್ ಬಾಯಿ ಮುಚ್ಕೊಳ್ಳಿ ಅಂತ 3 ದಿನದಿಂದ ನಮ್ಮ ಸಿಎಂ ಬಗ್ಗೆ, DCM ಬಗ್ಗೆ ಒಂದ್ ಹೇಳಿಕೆ ಕೊಟ್ರು. ಆ ಹೇಳಿಕೆನ ನಾನು ಖಂಡಿಸ್ತೀನಿ. ಯತ್ನಾಳ್ ಸಾಹೇಬ್ರೆ, ದಯವಿಟ್ಟು ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ತಾವು ಕ್ಲೋಸ್ ಮಾಡ್ಕೊಂತೀರಾ. ಸಹಜವಾಗಿ ನಿಮಗ್ ಬಾಯಿ ಓಪನ್ ಆಗಿರುತ್ತೆ ಅಂತ ಬಯಸ್ತೀನಿ. ಏನೇನೋ ಮಾತಾಡಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತ ಯತ್ನಾಳ್ ಅವರು ಬಾಯಿಗೆ ಲಗಾಮಿಂದೆ ಮಾತಾಡಿದ್ದಾರೆ. ದಯವಿಟ್ಟು ಯತ್ನಾಳ್ ಸಾಹೇಬ್ರೆ, ನಿಮ್ಮ ಬಾಯನ್ನ, ನಾಲಿಗೆಯನ್ನ ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಇವಾಗೇನೋ ಶಾಲ್ ಹಂಚ್ತಾರಂತೆ ಸರ್. ಬಿಜಾಪುರದಲ್ಲಿ ಬಡವ್ರ ಮಕ್ಳಿದ್ದಾರೆ ಸರ್, ಟೆಕ್ಸ್ಟ್ ಬುಕ್ಸ್ ಕೊಡಿ ಸರ್, ನೋಟ್ ಬುಕ್ ಕೊಡಿ ಸರ್, ಬಟ್ಟೆ ಕೊಡಿಸಿ ಸರ್. ನಿಮ್ ಶಾಲು ಯಾರಿಗ್ ಬೇಕು ಸರ್? ಬಡ ಮಕ್ಕಳಿಗೆ ಕೊಡ್ಸಿ. ಬೇಡ ಸರ್, ಬ್ರಾಹ್ಮಣ ಬಡ ಸಮುದಾಯದ ಅರ್ಚಕರ ಮಕ್ಕಳು ಸ್ಟ್ರಗಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಸರ್. ಸರ್, ನೀವೆಷ್ಟು ಸಹಾಯ ಮಾಡ್ತೀರೋ ಅದ್ರ ಡಬಲ್ ನಾನು ಸಹಾಯ ಮಾಡ್ತೀನಿ ಸರ್.